ನಮಸ್ಕಾರ ಎಲ್ಲರಿಗೂ. ಇದೇ ಫೆಬ್ರವರಿ 17ರಂದು ಶಿವರಾತ್ರಿ, ಅಮಾವಾಸ್ಯೆ ಮತ್ತು ಸೂರ್ಯಗ್ರಹಣ ಒಂದೇ ದಿನ ಬರುತ್ತದೆ ಅಂತ ಕೇಳಿದ್ದೀರಾ? ಇದು ನಿಜಾನಾ ಇಲ್ಲವೇ ಸೋಷಿಯಲ್ ಮೀಡಿಯಾ ವದಂತಿಯಾ? ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣ ಸತ್ಯ ತಿಳಿಯೋಣ ಬನ್ನಿ. ಮೊದಲಿಗೆ ಶಿವಭಕ್ತರಿಗೆ ಅತ್ಯಂತ ಪವಿತ್ರವಾದ ದಿನ ಮಹಾಶಿವರಾತ್ರಿ. 2026ರಲ್ಲಿ ಮಹಾಶಿವರಾತ್ರಿ ಫೆಬ್ರವರಿ 15ರಂದು ಆಚರಿಸಲಾಗುತ್ತದೆ. ಇದು ಫಾಲ್ಗುಣ ಮಾಸದ ಕೃಷ್ಣ ಪಕ್ಷ ಚತುರ್ಥಿ ಎಂದು ಬರುತ್ತದೆ. ಈ ದಿನ ಉಪವಾಸ, ಜಾಗರಣೆ ಮತ್ತು ಶಿವ ಪೂಜೆ ಮಾಡುವುದು ವಿಶೇಷ ಫಲ ನೀಡುತ್ತದೆ. ಫೆಬ್ರವರಿ 17ರಂದು ಅಮಾವಾಸ್ಯೆ ಇರಬಹುದು. ಅಮಾವಾಸ್ಯೆ ದಿನ ಪಿತೃತರ್ಪಣ, ದಾನ, ಜಪ ಮಾಡುವುದು ಶ್ರೇಷ್ಠ. ಆದರೆ ಈ ದಿನ ಶಿವರಾತ್ರಿಯ ಅಲ್ಲ. ಇನ್ನು ಸೂರ್ಯಗ್ರಹಣದ ಬಗ್ಗೆ ಮಾತಾಡೋಣ ಬನ್ನಿ. 2026 ಫೆಬ್ರವರಿ 17ರಂದು ಭಾರತದಲ್ಲಿ ಕಾಣಿಸುವ ಈ ಸೂರ್ಯಗ್ರಹಣ ಅಲ್ಲ. ಆದ್ದರಿಂದ ಶಿವರಾತ್ರಿ ಸೂರ್ಯಗ್ರಹಣ ಒಂದೇ ದಿನ ಎಂಬ ಸುದ್ದಿ ತಪ್ಪು. ಗ್ರಹಣ ಬಂದಾಗ ಮಾತ್ರ ಸೂತಕ ಕಾಲ, ದೇವಾಲಯ ಮುಚ್ಚುವುದು ಇತ್ಯಾದಿ ನಡೆಯುತ್ತದೆ. ಈ ದಿನ ಅಂತಹ ಪರಿಸ್ಥಿತಿ ಇಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಬರುತ್ತಿರುವ ಪ್ರತಿಯೊಂದು ಮಾಹಿತಿಯನ್ನು ನಂಬಬೇಡಿ. ಪಂಚಾಂಗ ಮತ್ತು ಖಚಿತ ಜ್ಯೋತಿಷ್ಯ ಮಾಹಿತಿಯನ್ನು ಪರಿಶೀಲಿಸಿ. ಆದರೆ 2026 ಇದೇ ಫೆಬ್ರವರಿ 17ರಂದು ಸೂರ್ಯಗ್ರಹಣ ಇದೆ. ಆದರೆ ಅದು ಭಾರತದಲ್ಲಿ ಕಾಣಿಸುವುದಿಲ್ಲ. ಆದರೆ ಸಮಯ ಹೇಳುತ್ತೇನೆ ನೋಡಿ. ಗ್ರಹಣದ ಸಮಯ. ಈ ಗ್ರಹಣವನ್ನು ವಲಯಾಕಾರದ ಸೂರ್ಯಗ್ರಹಣ ಅಂತ ಕರೆಯುತ್ತಾರೆ. ಇದು ಗ್ರಹಣದ ಸಮಯ ಅಂದರೆ ಆರಂಭವಾಗುವ ಸಮಯ ಏನಪ್ಪ ಅಂದರೆ ರಾತ್ರಿ 9:30 ಪ್ರಾರಂಭವಾಗಿ ಮಧ್ಯಕಾಲ ರಾತ್ರಿ 11:39 ಕೊನೆಗೆ ಮುಗಿಯುವ ಸಮಯ ಏನಪ್ಪ ಅಂದರೆ ರಾತ್ರಿ ಅಂದರೆ ಫೆಬ್ರವರಿ 18 1:47 ಮುಗಿಯಲಿದೆ. ಮುಖ್ಯವಾಗಿ ಕಾಣುವ ಪ್ರದೇಶಗಳು ಯಾವಪ್ಪ ಅಂದರೆ ಅಂಟಾರ್ಟಿಕಾ, ಸೌತ್ ಅಮೆರಿಕಾ ಕೆಲವು ಭಾಗಗಳು ಮಾತ್ರ, ಸೌತ್ ಅಟ್ಲಾಂಟಿಕಾ ಓಷಿಯನ್. ಭಾರತದಲ್ಲಿ ಅಂದರೆ ಕರ್ನಾಟಕ ಸೇರಿದಂತೆ ಈ ಗ್ರಹಣ ಕಾಣುವುದಿಲ್ಲ. ಆದ್ದರಿಂದ ಉಪವಾಸ, ಪೂಜೆ ನಿಯಮಗಳು ಅಗತ್ಯವಿಲ್ಲ. ಗರ್ಭಿಣಿಯರು ಅಥವಾ ಮಕ್ಕಳಿಗೆ ಯಾವುದೇ ಭಯ ಬೇಡ.